ಫೈನ್. ಓಕೆ ಬಾಬಾ. ಯಾರೋ ಒಂದಷ್ಟು ಜನ ಹಳ್ಳಿಯವ್ರು ಬಂದಿದ್ದಕ್ಕೆ ನಾನು ಬದುಕೊಂಡೆ. ಸರಿ ಸರಿ ಸರಿ, ಕಾರಲ್ಲಿ ಕೂತ್ಕೋಬಾ, ಹೋಗ್ತಾ ಮಾತಾಡ. ಪರಿಮಳ, ಸೂರ್ಯನ್ ಫೋನ್ ಸಿಕ್ತಾ? ಟ್ರೈ ಮಾಡ್ತಿದ್ದೀನಮ್ಮ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಮಗುನ ಆರ್ತಿ ಮನೆಗೆ ಬಿಟ್ಮೇಲೆ ನಂಗೆ ಒಂದ್ಸತಿ ಫೋನ್ ಮಾಡ್ದ ಕಣೆ. ರಾಖಿ ಫೋನ್ ಬಂದಿತ್ತು ಅಂದ. ಮತ್ತಿನ್ನೇನೋ ಹೇಳೋ ಹೊತ್ತಿಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ರಾಖಿ ಸಿಕ್ಕಿದ್ಲೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ರಾಖಿ ಫೋನ್ ಬಂದಿತ್ತು ಅಂದಮೇಲೆ ಅವಳು ಸೇಫ್ ಆಗಿದ್ದಾಳೆ ಅಂತ ತಾನೇ ಅರ್ಥ? ದೇವ್ರ ದಯದಿಂದ ಅವಳು ಆರಾಮಾಗಿದ್ರೆ ಸಾಕು ಕಣೆ. ರಾಖಿ, ಮತ್ತೆ ನಿನ್ನ ನೋಡಿ ಹೋದ ಜೀವ ಬಂದಂಗಾಯ್ತು ಕಣೆ. ನನಗೂ ಅಷ್ಟೇ ಅತ್ತೆ. ಇವನ್ನೆಲ್ಲ ಮತ್ತೆ ನೋಡ್ತೀನೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ರಾಖಿ ಹೇಗಿದೆಯೇ? ಅಲ್ವೇ ದುಡ್ಡು ತಗೊಂಡು ಹೋದವಳು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗ್ಬಿಟ್ಟೆ. ಏನಂತ ಹೇಳಿ ಅಕ್ಕ, ಅದನ್ನ ನೆನ್ಸ್ಕೊತಾ ಇದ್ರೆ ಏನು ಮೈಕೈ ಎಲ್ಲ ನಡುಗ್ತಾ ಇದೆ. ಅವ್ರು ಹೇಳ್ದಾಗೆ ನಾನು ಅಲ್ಲಿಗೆ ದುಡ್ಡು ತಗೊಂಡು ಹೋದ್ನ ಸೂಟ್ಕೇಸ್ ಅವ್ರ ಮುಂದೆ ಇಟ್ಟು ಮಗುನ ಕಳಿಸ್ಕೊಡಿ ಅಂತ ಹೇಳಿದೆ. ಅವರು ಸಡನ್ನಾಗಿ ನಾನು ನೋಡಿ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ನಾನು ನೋಡ್ತಿದ್ದ ಹಾಗೆ ಯಾರೋ ಇಬ್ಬರು ಬಂದು ನನ್ನ ಕೈ ಹಿಡ್ಕೊಂಡ್ರು. ಒಬ್ಬ ಸೂಟ್ಕೇಸ್ ತಗೊಂಡ, ಅದರಲ್ಲೊಬ್ಬ ಕಣ್ಣಲ್ಲೇ ಎಲ್ರಿಗೂ ಸನ್ನೆ ಮಾಡ್ತಾ ಇದ್ದ. ಸಡನ್ನಾಗಿ ಅವರಿಬ್ಬರು ನನ್ನನ್ನು ಕಾರಲ್ಲಿ ಹೋಗಿ ಕೂರಿಸ್ಕೊಂಡ್ರು. ಆರ್ಯ ಅಲ್ಲೇ ರೋಡಲ್ಲೇ ಅಳ್ತಾ ಕೂತಿದ್ದ. ಆಮೇಲೆ ಸಡನ್ನಾಗಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು ಹೊರಟೇ ಬಿಟ್ರು. ಆಮೇಲೆ ಪೊಲೀಸ್ನವರು ರವಿ ಬಾಬಾ, ಸೂರ್ಯ ಬಾಬಾ ನನ್ನನ್ನು ಫಾಲೋ ಮಾಡ್ಕೊಂಬಂದಿದ್ದ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಅದೇ ಟೈಮಿಗೆ ಹಳ್ಳಿಯವರು ಒಂದು 10 ಜನ ಬರ್ತಾ ಇದ್ರು. ನಾನು ಅವ್ರು ನೋಡಿದ ತಕ್ಷಣ ಜೋರಾಗಿ ಕಿರಿಸ್ದೆ. ಅವರು ನಮ್ಮ ಕಡೆ ಬರೋ ಸ್ಟಾರ್ಟ್ ಮಾಡಿದ್ರು. ಅದು ನೋಡಿದ ಕಿಡ್ನಾಪರ್ಸು ನನ್ನನ್ನು ಕಾರಿಂದ ಇಳಿಸಿ ದುಡ್ಡು ತೊಗೊಂಡು ಹೊರಟೇ ಹೋದ್ರು. ಆಗಲೇ ನಾನು ಸೂರ್ಯ ಬಾಂಗ್ ಫೋನ್ ಮಾಡಿದ್ದು. ಸತ್ಯ, ದೇವ್ರ ದೊಡ್ಡವನು ಕಣೆ. ನೀ ಹೇಗೋದ್ಯೋ ಹಾಗೆ ವಾಪಸ್ ಬಂದೆ. ನಡಿ, ದೇವ್ರ ದೀಪ ಹಚ್ಚು. ಹಾಂ, ಓಕೆ ಸರ್, ಓಕೆ ಸರ್, ಬಾಯ್. ಪರಿಮಳ, ನಾನು ಬರ್ತೀನಿ. ಎಲ್ಲಿ ಹೊರಟ್ರಿ? ಇದೇನು ಹೀಗೆ ಕೇಳ್ತಿದ್ಯಾ? ದಿನ ಬೆಳಗ್ಗೆ ಎಲ್ಲಿ ಹೋಗ್ತೀನಿ? ಆಫೀಸ್ಗಲ್ವಾ? 3-4 ದಿವಸದಿಂದ ಕೆಲಸಕ್ಕೆ ಹೋಗಿಲ್ಲ. ಕೆಲಸ ಎಲ್ಲ ಪೆಂಡಿಂಗ್ ಆಗ್ಬಿಟ್ಟಿದೆ. 2 ದಿನ ಓಟಿ ಮಾಡಿ ಕೆಲಸ ಎಲ್ಲ ಮುಗಿಸ್ಬೇಕು. ಮನೆಯಲ್ಲಿ ಅದಕ್ಕಿಂತ ಮುಖ್ಯವಾದ ವಿಷಯ ಒಂದು ಪೆಂಡಿಂಗ್ ಇದೆ. ವೇದಿಕ ರಿಸೆಪ್ಷನ್ ಬಗ್ಗೆ ತಾನೇ ನೀವು ಹೇಳ್ತಿರೋದು? ವೇದಿಕಂಗೂ ಸಂತೋಷ್ಗೂ ರಿಸೆಪ್ಷನ್ ಮಾಡ್ತೀವಿ ಅಂತ ಹೇಳಿ 1 ತಿಂಗಳು ಆಗ್ತಾ ಬಂತು. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ರಿ? ಅದೇ ವಿಷಯ ಇಟ್ಕೊಂಡು ಸಂತೋಷ್ ವೇದಿಕಂಗೆ ಅದೆಷ್ಟು ಕಾಟ ಕೊಡ್ತಿದ್ದಾನೋ ಏನೋ. ನೀವು ನೋಡಿದ್ರೆ ಪೆಂಡಿಂಗ್ ಕೆಲಸ ಅಂತ ಕೈ ಬಿಸ್ಕೊಂಡು ಹೊರಟ್ಬಿಟ್ರಿ. ಸಾರಿ ಪರಿಮಳ, ಅಮ್ಮನ ಹತ್ರ ಈಗಲೇ ಮಾತಾಡ್ತೀನಿ, ಬಾ. ಅಮ್ಮ. ಏನ್ ರವಿ? ಅಮ್ಮ, ಅದೇ ಸಂತೋಷ್ ವೇದಿಕಾ ರಿಸೆಪ್ಷನ್ ವಿಷಯ. ಹೌದಲ್ವಾ? ಹೇಳ್ಬಿಟ್ಟು ಎಲ್ಲರೂ ಮರ್ತೇ ಬಿಟ್ಟಿದ್ವಿ. ಮನೇಲಿ ಏನೇನೋ ಸಮಸ್ಯೆ ಆಯ್ತಲ್ಲ, ಹಾಗಾಗಿ ಈಗ ಸಮಸ್ಯೆಗಳೆಲ್ಲ ಬಗೆಹರಿತಲ್ವಾ ಅತ್ತೆ? ಈಗ ವೇದಿಕಾ ರಿಸೆಪ್ಷನ್ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಹಾ, ಯೋಚಿಸ್ಬೋದು. ಆದ್ರೆ ಇನ್ನೊಂದು ಸಮಸ್ಯೆ ಇದೆ. ಅದು ಬಗೆಹರಿದ್ಬಿಟ್ರೆ ವೇದಿಕನ್ ರಿಸೆಪ್ಷನ್ ನಾನು ನೆಮ್ಮದಿಯಾಗಿ ಮಾಡ್ಬೋದು. ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ಯಮ್ಮ? ನಮ್ಮ ಸೂರ್ಯಂದು. ನನ್ನ ಸಮಸ್ಯೆನಾ? ಏನಮ್ಮ ಅದು? ಹೌದು ಕಣ. ಈ ಮನೆಯಲ್ಲಿ ನೀನೊಬ್ಬನ್ನ ಬಿಟ್ಟು ನಾವೆಲ್ಲರೂ ಖುಷಿಯಾಗಿದ್ದೀವಿ. ಆರ್ತಿ ಇದ್ದಾಗ ನೀನೆಷ್ಟು ಸಂತೋಷವಾಗಿದ್ದೆ. ಅವಳು ಮನೆ ಬಿಟ್ಟು ಹೋದ್ಮೇಲೆ ನೀನು ತೀರಾ ಮಂಕಾಗೋಗಿದ್ಯಾ ಕಣ. ಅವಳೊಬ್ಳು ಮನೆಗೆ ವಾಪಸ್ ಬಂದ್ಬಿಟ್ರೆ ವೇದಿಕೆ ರಿಸೆಪ್ಷನ್ ನಾವು ಮಾಡ್ಬೋದು. ಏನಂತೆ ಸೂರ್ಯ? ಸೂರ್ಯ, ಯಾಕೆ ಸೂರ್ಯ ಆರ್ತಿ ಅಂದ್ಕೊಂಡ್ಲೆ ಹೊರಗಡೆ ಬಂದ್ಬಿಟ್ಟೆ? ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಣೋ. ಎಲ್ಲರೂ ಅವ್ರವ್ರ ಹೆಂಡತಿ ಮಕ್ಕಳ ಜೊತೆ ಓಡಾಡ್ತಾ ಇದ್ರೆ ನೀನು ಒಂಟಿಯಾಗಿರ್ಬೇಕಲ್ಲ ಅಂತ ನಿಂಗೆ ಬೇಜಾರ? ಹೆಂಡತಿ ಮಕ್ಕಳ ಜೊತೆ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕಾಗಿರೋ ವಯಸ್ಸಲ್ಲಿ ಹೀಗೆ ನೀನು ಒಬ್ಬನೇ ಕೊರಗ್ತಾ ಇರೋದನ್ನ ನೋಡೋಕೆ ತುಂಬ ಸಂಕಟ ಆಗುತ್ತೆ ಕಣೋ. ಅದಕ್ಕೆ ನಿನ್ನ ಮೊದಲನೇ ಹೆಂಡತಿ ಅರ್ಪಿತಾ ತೀರ್ಕೊಂಡ್ಮೇಲೆ ಆರ್ತಿನ ಹುಡುಕಿ ನಿನಗೆ ಮದುವೆ ಮಾಡಿಸ್ದೆ. ಆದರೆ ಗ್ರಹಚಾರ ಇಲ್ಲೂ ನಿನಗೆ ತೊಂದರೆ ಕೊಡ್ತು. ಆ
ಸಂತೋಷ್ ಅನ್ನೋ ದುಷ್ಟ ನಮ್ಮ ವೇದಿಕಿನ ಜೀವನದಲ್ಲಿ ಬಂದು ಅವಳ ಜೀವನನೆಲ್ಲ ಹಾಳು ಮಾಡಿಬಿಟ್ಟ. ನಮ್ಮ ರವಿ ಪರಿಮಳ ಜೀವನ ಪರ್ಯಂತ ಕೊರಗೋ ಹಾಗೆ ಮಾಡಿಬಿಟ್ಟ. ಇನ್ನೊಂದು ಕಡೆ ಸಂತೋಷವಾಗಿದ್ದು ನೀನು ಆರ್ತಿ ದೂರ ದೂರ ಆಗೋಕ್ಕೆ ಅವನೇ ಕಾರಣ ಆಗ್ಬಿಟ್ಟ. ಒಟ್ಟಿನಲ್ಲಿ ಸಂತೋಷ್ ಅಂತ ಹೆಸರಿಟ್ಕೊಂಡು ನಾವೆಲ್ಲ ಮರೆಯೋಕ್ಕಾಗದೇ ಇರೋಷ್ಟು ದುಃಖ ಕೊಟ್ಬಿಟ್ಟ ಪಾಪಿ. ಏನು ಮಾಡೋದು, ಸಾಲದಕ್ಕೆ ಅವನ್ನ ಮನೆ ಅಳಿಯ ಅಂತ ಬೇರೆ ಒಪ್ಕೋಬೇಕಾಗಿದೆ. ಇದಕ್ಕೆ ಅನ್ಸುತ್ತೆ ಹಣೆ ಬರ ಅನ್ನೋದು. ಹೋಗ್ಲಿ ಬಿಡ, ಆಗಿದ್ದಾಗೋಯ್ತು. ಈಗ ಸದ್ಯಕ್ಕೆ ತಕ್ಕ ಮಟ್ಟಿಗೆ ನಮ್ಮನೆ ಮೊದ್ಲಿನ ಥರ ಆಗ್ತಾ ಇದೆ. ಆರ್ತಿ ಒಬ್ಳು ವಾಪಸ್ ನಮ್ಮನೆಗೆ ಬಂದ್ಬಿಟ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಎಲ್ಲ ಮರೆತು ಆರ್ತಿನ ವಾಪಸ್ ಕರ್ಕೊಂಬಾರೋ. ನೀವ್ ಹೇಳ್ತಾರ ನಿಜ ಅಮ್ಮ, ಒಪ್ಕೋತೀನಿ. ಆದ್ರೆ ಆರ್ತಿ ಅವರು ವೇದಿಕಾ ಲೈಫ್ ಹಾಳು ಮಾಡಿದಾರಲ್ಲ, ಅದು ತಪ್ಪಲ್ವಾ? ಅದನ್ನೆಲ್ಲ ಮರೆತು ನಾವು ಆರ್ತಿ ಅವ್ರನ್ನ ಮನೆ ಕರೆಯೋದಕ್ಕೆ ಸಾಧ್ಯನಾ? ಆರ್ತಿದು ತಪ್ಪಿದೆ ನಿಜ, ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪು ವೇದಿಕಾದಲ್ವಾ? ಸಂತೋಷ್ ಅಂತ ಅಯೋಗ್ಯನಿಗೆ ಮನಸ್ಸು ಕೊಟ್ಟು ತಾಳಿ ಕಟ್ಟಿಸ್ಕೊಂಡಿದ್ದಾಳಲ್ಲ, ಅಲ್ಲಿಂದ ತಾನೇ ಪ್ರಾಬ್ಲಮ್ ಶುರುವಾಗಿದ್ದು. ವೇದಿಕಾ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಂಡು ಸಂತೋಷ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವಳು ಇಷ್ಟಪಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ನಿನ್ನ ಆರ್ತಿ ಮತ್ತೆ ಬಿರುಕು ಬಿಡ್ತಾ ಇತ್ತಾ? ಹೌದು, ಆರ್ತಿ ಅವ್ರ ತಪ್ಪು ವೇದಿಕಾ ತಪ್ಪಿಗಿಂತ ದೊಡ್ಡದೇನಲ್ಲ, ನಿಜ. ಆದ್ರೆ ನನ್ನ ಜೊತೆ ಅಷ್ಟು ಅನ್ಯೂನ್ಯವಾಗಿತ್ತು, ನನ್ನ ಹತ್ರನೇ ಎಲ್ಲ ವಿಷಯ ಮುಚ್ಚಿಟ್ರಲ್ಲ, ಅದು ತಪ್ಪಲ್ವಾ? ಅದನ್ನ ಹೇಗಮ್ಮ ನಾನು ಕ್ಷಮಿಸ್ಲಿ? ದ್ವೇಷ ಸಾಧಿಸ್ತೀನಿ ಅಂತ ಹಠ ಹಿಡಿದು ಕೂತ್ರೆ ಪ್ರತಿದಿನ ಮನಸ್ಸು ತುಂಬ ನೋವು ತುಂಬಿಕೊಂಡೇ ಬದುಕಬೇಕಾಗತ್ತೆ ಕಣೋ. ಇದು ಬೇಕಾ? ಆಗಿದ್ದಾಗೋಯ್ತು. ಮನ್ಸು ಹಗುರ ಮಾಡ್ಕೊಳ್ಳೋ. ನಮಗಿಷ್ಟ ಇಲ್ಲದೆ ಇರೋ ಹುಡುಗನ ಜೊತೆ ವೇದಿಕನ್ ರಿಸೆಪ್ಷನ್ ಆಗ್ತಾ ಇದೆ ಅಂತ ಸಂತೋಷನ್ನೇ ಕ್ಷಮಿಸಿದೀವಿ. ಅದ್ರ ಮುಂದೆ ಆರ್ತಿ ತಪ್ಪೇ ಅಲ್ಲ ಬಿಡೋ. ನನ್ನ ಮಾತು ಕೇಳೋ, ಹೋಗಿ ಆರ್ತಿನ ಕರ್ಕೊಂಡು ಬಾ. ನಿನ್ನ ಜೀವನದಲ್ಲಿ ಮುಂಚಿನ ಥರ ಖುಷಿ ನೋಡಬೇಕು ಅನ್ನೋದೇ ನನ್ನ ಆಸೆ. ನನಗೋಸ್ಕರ ಹೋಗೋ. ಸರಿನಮ್ಮ, ನೀವೆಷ್ಟು ಕೇಳ್ಕೊಳ್ತಾ ಇದ್ದೀರಾ ಅಂತ ನಾನು ಹೋಗ್ತೀನಿ. ನಾನು ಹೋಗಿ ಆರ್ತಿ ಅವ್ರನ್ನ ಕರಿತೀನಿ. ಆದ್ರೆ ಅವರು ಒಪ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅತ್ತಿ, ಯಾಕೆ ಎಷ್ಟು ಗಾಬರಿ ಆಗುತ್ತೀಯಾ? ಸೂರ್ಯ ಅವ್ರು ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಅಮ್ಮ, ನೀನು ಹೆದರ್ಕೋಬೇಡ. ನಾನು ಅವ್ರನ್ನ ನೋಡ್ಕೊಂತೀನಿ, ಮನೆ ಒಳಗಡೆ ಬರಬಾರ್ದು ಅಂತ. ಅತ್ತಿ, ನೀನು ಒಳಗಡೆ ಹೋಗು. ಸೂರ್ಯನ ಹತ್ರ ನಾನು ಮಾತಾಡ್ತೀನಿ. ಅದಿ, ನೀನು ಒಳಗೆ ಹೋಗ್ಬಿಟ್ಟ. ಆರ್ತಿ ಅವರಿಲ್ವಾ? ಯಾಕೆ? ಮಾತಾಡ್ಬೇಕಾಗಿತ್ತು. ಏನ್ ಮಾತು? ಹೋದ್ಸಲ ಬಂದು ಏನೇನೋ ಮಾತಾಡಿ ಜಗಳ ಆಡಿದ್ರಲ್ಲ, ಆ ಥರನಾ? ಏನೋ ನೆಮ್ಮದಿಯಾಗಿದ್ದೀವಿ. ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡಿ. ಹಳೇದನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆ ಮತ್ತೆ ಬಂದು ಕಹಿ ನೆನಪನ್ನ ನೆನ್ಪು ಮಾಡ್ತೀರಾ? ಆರ್ತಿ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡೋದು ಸಾಕು, ನೀವು ಅವಳಿಗೆ ಸ್ಯಾಡಿಸ್ಟ್ ಅನ್ನೋದು ಸಾಕು. ನಿಮ್ಮ ಸಾವಾಸನೆ ಸಾಕು ಸ್ವಾಮಿ. ದಯವಿಟ್ಟು ಹೋಗಿ. ಶುಭಮ್ಮ, ನಾನು ಜಗಳ ಆಡಕ್ ಬಂದಿಲ್ಲ. ಮತ್ತೆ ಯಾಕೆ ಬಂದಿದ್ಯಾ? ಎಲ್ಲ ಮರ್ತು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ್ದನ್ನ ಮರಿಬೇಕಿತ್ತು? ನನ್ನ ಮಾತನ್ನೇ ಕೇಳಿಸ್ಕೊಳ್ದೆ ನಿಂತ ಜಾಗದಲ್ಲಿ ನನ್ನ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅದನ್ನ ಮರಿಬೇಕಿತ್ತ? ನಿಮ್ಮ ಮನೆ ಹೊಡಿಯೋದಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅದನ್ನ ಮರಿಬೇಕಾ? ಎಲ್ರಿಗೂ ಒಳ್ಳೇದನ್ನ ಬಯಸೋ ನನ್ನನ್ನೇ ಸ್ಯಾಡಿಸ್ಟ್ ಅಂತ ಅಂದ್ರಲ್ಲ, ಅದನ್ನ ಮರಿಬೇಕಾ? ಯಾವ್ದನ್ನ ಮರೀಲಿ? ನೀವು ಕೋಪದಲ್ಲಿ ಆಡಿರೋ ಒಂದೊಂದು ಮಾತು ನನ್ನ ಹೃದಯದಲ್ಲಿ ವಾಸಿ ಆಗದಿರೋ ಗಾಯ ತರ ಆಗ್ಬಿಟ್ಟಿದೆ. ನಿಮ್ಮ ಹತ್ರ ಇನ್ನೇನು ಮಾತಾಡೋದಕ್ಕೆ ಉಳಿದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗಿ ಎಂದೆ. ಪ್ಲೀಸ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಅಮ್ಮ ನಿಮ್ಮನ್ನ ಮನೆಗೆ ಕರ್ಕೊಂಬನ್ನಿ ಅಂದಿದ್ದಾರೆ. ಅಂದ್ರೆ ಅಮ್ಮ ಹೇಳಿದ್ರು ಅಂತ ಬಂದ್ರ? ನೀವು ಕರಿತಾ ಇಲ್ವಾ?
ಹಾಗಲ್ಲ, ನಾನು ನಿಮ್ಮನ್ನು ಕರೀತಾ ಇದ್ದೀನಿ. ಪ್ಲೀಸ್ ಮನೆಗೆ ವಾಪಸ್ ಬನ್ನಿ. ಅವತ್ತು ನೀವು ನನಗೆ ಮನೆ ಹೊಡಿತೀನಿ ಸ್ಯಾಡಿಸ್ಟ್ ಅಂತೆಲ್ಲ ಹೇಳಿದ್ರೆ ಅದೆಲ್ಲ ನಾನು ಅದನ್ನೆಲ್ಲ ಮರೀತೀನಿ, ನೀವು ಮರ್ತ್ಬಿಡಿ. ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಅಂದ್ಬಿಟ್ಟೆ. ನಿಮಗೆ ಹೇಳೋದು ಸುಲಭ, ಆದರೆ ಅದು ಮರೆಯೋದು ಎಷ್ಟು ಕಷ್ಟ ಆಗುತ್ತಾ? ಅದು ನಾವು ಇಷ್ಟಪಡೋರು ಹಾಗಂದ್ರೆ ಹೇಗಾಗುತ್ತೆ ಗೊತ್ತಾ? ಹೇಳಿದ್ನಲ್ಲ, ಇಟ್ ವಾಸ್ ಅ ಬ್ಯಾಡ್ ಟೈಮ್. ಇಬ್ರು ಮರ್ತು ಅದನ್ನ ಸಂತೋಷವಾಗಿರೋಣ, ಆಗಲ್ವಾ? ಅಲ್ಲಿ ಸಾಕ್ಷಿ ನಿಮ್ಮನ್ನ ಆ ದಿನ ತುಂಬಾ ಮಿಸ್ ಮಾಡ್ಕೊಂತ ಹೇಳೆ. ನೀವಿಲ್ದೆ ಮನೆ ಖಾಲಿ ಅನ್ನಿಸ್ತಿದೆ. ನನ್ನ ಜೊತೆ ಬನ್ನಿ. ಒಂದ್ ನಿಮಿಷ ಆರ್ತಿ, ಈ ಮನುಷ್ಯ ನಿನ್ನ ಮಕ್ಕಳನ್ನ ಮನೆಯಿಂದ ಆಚೆ ಹಾಕಿದಾಗ ನಿನಗೆ ಆಶ್ರಯ ಕೊಟ್ಟಿದ್ದು ನಾನು. ಈಗ ಇವ್ನು ಕರೆದ ಅಂದ ತಕ್ಷಣ ಇವ್ನ ಜೊತೆ ಹೊರಟೋಗ್ತೀಯಾ? ನನ್ನನ್ನು ಒಂದ್ ಮಾತು ಕೇಳಲ್ವಾ? ನಾನು ನಿಮ್ಮ ಗಂಡ, ನಾನು ಮನೆಗೆ ಬಂದು ಕರಿತಾ ಇದ್ದೀನಿ, ಬರಲ್ವಾ? ಇವಳ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ದಿಯಲ್ಲ, ಆಗ್ದೇ ನಿನ್ ನೆನಪಾಗ್ಲಿಲ್ವಾ ನೀನ್ ಇವಳ ಗಂಡ ಅಂತ? ಹೇಳಿದ್ನಲ್ಲ ಶೋಭಮ್ಮ, ಏನೋ ಕೆಟ್ಟಗಳಿಗೆ ಅಂತ. ಇನ್ಯಾವತ್ತೂ ಈ ರೀತಿ ಆಗಲ್ಲ. ಆರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ಕಳಿಸ್ಕೊಡಿ. ಆಯ್ತು, ಕಳಿಸ್ತೆ. ಆದ್ರೆ ಒಂದ್ ಕಂಡೀಷನ್. ಹೇಳಿ, ಏನಿದ್ರು ಪರವಾಗಿಲ್ಲ. ನೀನ್ ಆರ್ತಿನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬೇರೆ ಮನೆ ಮಾಡ್ಬೇಕು. ನಿಮ್ದು ಜಾಯಿಂಟ್ ಫ್ಯಾಮಿಲಿ. ನಿಮ್ಮಮ್ಮ ಏನಾದ್ರು ಅಂದ್ರೆ ಇವಳು ಸಹಿಸ್ಕೋಬಹುದು. ಆ ರಾಖಿ ಏನಾದ್ರು ಅಂದ್ರೆ ಇವಳು ಸಹಿಸ್ಕೋಬೇಕಾ? ನಿಮ್ಮ ಅಣ್ಣ ಅತ್ತಿಗೆ ಏನಾದ್ರು ಅಂದ್ರೆ ಇವಳು ಸಹಿಸ್ಕೋಬೇಕಾ? ಇದರಿಂದಾನೇ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದಿರೋದು. ಅದೇ ಬೇರೆ ಮನೆ ಮಾಡಿದ್ರೆ ನಿಮ್ ಮಧ್ಯೆ ಯಾವ ಸಮಸ್ಯೆನೂ ಬರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನಂತೀರಾ? ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದ್ರೆ ಹೇಳಿ, ಈಗಿಂದೀಗ್ಲೇ ಆರ್ತಿನ ಮಕ್ಕಳನ್ನ ನಿನ್ ಜೊತೆ ಕಳಿಸ್ತೀನಿ. ಒಂದಾಗಿರೋ ಮನೆನ ನಾನು ನೋಡಿಯಲ್ಲ, ಬೇರೆ ಮನೆ ನಾನು ಮಾಡಲ್ಲ. ಸರಿ, ನಿಮ್ಮಿಷ್ಟ. ಆರ್ತಿ, ನಡಿಯ ಒಳಗೆ. ಒಳಗ್ ನಡಿ ಎಂದೆ. ಹೋಗೆ ಒಳಗೆ. ಹಲೋ, ಹಾಂ ಹರ್ಷ, ನಾನು ಸೂರ್ಯ ಮಾತಾಡ್ತಾರ. ಯಾಕೆ ಹೀಗೆ ಮಾಡ್ತೀರಾ? ಸರಿ ಆಯ್ತು, ಹಾಂ ಥ್ಯಾಂಕ್ ಯು. ಸೂರ್ಯ, ಏನಮ್ಮ? ಹೋಗಿ ಕೆಲಸ ಏನಾಯ್ತು? ಯಾವ ಕೆಲಸಮ್ಮ? ಆರ್ತಿ ಮನೆಗೆ ಹೋಗಿ ಆರ್ತಿನ ಕರ್ಕೊಂಬರೋದು. ಹಾಂ, ಒಂದು ಸೆಕೆಂಡ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಹಲೋ. ಬೇಜಾರಾಗೋ ಹಾಗೆ ಮಾತಾಡಿದ್ರಾ? ಬೇಜಾರಾಗೋ ಥರ ಮಾತಾಡಿದ್ದಿದ್ರೆ ಸಮಾಧಾನ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. ದಿಮಾಕಲ್ಲಿ ಮಾತಾಡಿದ್ರು ಅಮ್ಮ ಮಕ್ಕಳು. ಏನಂದ್ಲು? ಆರ್ತಿಗೆ ಮನೆಗೆ ಬರಕ್ಕೆ ಇಷ್ಟ ಇಲ್ವಂತ? ಮನೆಗೆ ಬರೋದಕ್ಕೆ ಇಷ್ಟ ಇದೆಯಂತೆ. ಮತ್ತಿನ್ನೇನು ಸಮಸ್ಯೆ? ಅವ್ರು ಈ ಮನೆಗೆ ಬರಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ.
ಆರ್ತಿ ಅವ್ರ ಪಾದ ಸ್ಪರ್ಶ ಈ ಮನೆಗೆ ಆಗ್ಬೇಕು ಅಂದ್ರೆ ಅವ್ರು ಹೇಳೋ ಕಂಡೀಷನ್ಸ್ಗೆಲ್ಲ ನಾವು ಒಪ್ಕೋಬೇಕಂತ. ನಿನ್ಗೆ ಅದೆಲ್ಲ ಗೊತ್ತಿಲ್ಲ ಸೂರ್ಯ. ನನ್ನ ಮನೆ ಮೊದ್ಲಿನ ತರ ಆಗ್ಬೇಕು. ಅದೇನೇ ಕಂಡೀಷನ್ಸ್ ಇದ್ರು ಒಪ್ಕೊಂಡು ಆರ್ತಿ ಮನೆಗೆ ಕರ್ಕೊಂಬ. ಏನೇ ಕಂಡೀಷನ್ಸ್ ಇದ್ರು ಒಪ್ಕೋಬೇಕು. ಆರ್ತಿ ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕು. ಹಾಗಾದ್ರೆ ನೀವು, ಅತ್ತೆ, ರಾಕಿ, ಬಾಬಾ ಎಲ್ರೂ ಹೋಗ್ರಿ. ಹೋಗಿ ಮನೆ ಬಿಟ್ಟು. ಯಾಕೋ ಸೂರ್ಯ, ನಿನ್ ಜೀವನ ಸರಿ ಹೋಗ್ಲಿಕ್ಕೆ ನಾನು ಒದ್ದಾಡ್ತಾ ಇದ್ರೆ ನಮ್ಮನ್ನೆಲ್ಲ ಮನೆ ಬಿಟ್ಟು ಹೋಗು ಅಂತೀಯಲ್ಲೋ. ಏನಾಗಿದೆ ನಿನ್ಗೆ? ನನಗೇನು ಆಗಿಲ್ಲಮ್ಮ. ಹಾಗಂತ ಹೇಳಿರೋದು ನಿಮ್ ಸೊಸೆ ಆರ್ತಿ ಅವರು. ಈಗ ಹೇಳಿ, ಈ ಕಂಡೀಷನ್ಗೆ ನಾನು ಒಪ್ಕೋಬೇಕಾ? ನೇರವಾಗಿ ಹೇಳಿಲ್ಲ ಅವರು. ನನ್ನ ಜೊತೆ ಇರಬೇಕು ಅಂದ್ರೆ ಬೇರೆ ಮನೆ ಮಾಡ್ಬೇಕಂತೆ. ನಿಮ್ಗಳ ಜೊತೆ ಈ ಮನೇಲಿ ಇರಲ್ವಂತೆ ಅವರು. ಆರ್ತಿ ಹಾಗನ್ಲ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ ನಾನು. ಆರ್ತಿ ಅವ್ರು ನೇರವಾಗಿ ಹೇಳಿಲ್ಲ. ಇದರಲ್ಲ ಶೋಭಮ್ಮ ಅವ್ರ ಕೈಯಲ್ಲಿ ಹೇಳ್ಸಿದ್ರು. ನಾನು ಅನ್ಕೊಂಡೆ ಆರ್ತಿ ಹಾಗೆಲ್ಲ ಮಾತಾಡೋಳಲ್ಲ. ನೀನ್ ಆರ್ತಿ ಹತ್ರನೇ ನೇರವಾಗಿ ಮಾತಾಡ್ಬೇಕಾಗಿತ್ತು. ಇನ್ನೇನಮ್ಮ ಉಳ್ತಿದೆ ಮಾತಾಡೋದಕ್ಕೆ? ಶೋಭಮ್ಮ ಅಷ್ಟೆಲ್ಲ ಮಾತಾಡುವಾಗ ಆರ್ತಿ ಅವ್ರು ಒಂದು ಮಾತು ಕೂಡ ಆಡಿಲ್ಲ ಅಂದ್ರೆ ಏನರ್ಥ? ಇಬ್ರು ಮಾತಾಡ್ಕೊಂಡೆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ. ಎಷ್ಟೇ ಆದ್ರೂ ಶೋಭಮ್ಮ ಅನುಭವಸ್ಥರು, ಹೇಳ್ಕೊಟ್ಟಿರ್ತಾರೆ. ನೀನು ಸೂರ್ಯನ ಜೊತೆ ಬಾಳ್ ಬದುಕಬೇಕಾಗಿರೋಳು, ನೀನೇನು ಮಾತಾಡಕ್ ಹೋಗ್ಬೇಡ, ನಾನು ಮಾತಾಡ್ತೀನಿ ಅಂತ. ನೀವ್ ಅಂದ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಆರ್ತಿಯವರು. ಈ ಮನೆಗೆ ಬಂದಾಗ ಹಾಗಿದ್ರು, ಆದ್ರೆ ಈಗ ಚಿಗುರ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಪ್ರೀತಿಸ್ತೀನಿ ನೋಡಿ ಅವ್ರನ್ನ. ನನ್ನನ್ನು ಹೇಗ್ ಬೇಕೋ ಆಗ ಬಗ್ಗಿಸ್ಬೋದು ಅನ್ಕೊಂಡಿದ್ದಾರೆ. ಬಗ್ಗೋನಲ್ಲ ನಾನು. ಅವ್ರು ಈ ಮನೇಲಿ ಹೇಗಿದ್ರು ಹಾಗೆ ಬಂದಿರೋದಾದ್ರೆ ಇರ್ಲಿ. ಇಲ್ಲ ಅಂದ್ರೆ ಅರ್ಪಿತಾ ಹೋದ್ಮೇಲೆ ನಾನು ಹೇಗಿದ್ನೋ ಹಾಗೆ ಇದ್ಬಿಡ್ತೀನಿ. ಅಮ್ಮ, ನಿನ್ನೆ ಏನಾಗಿತ್ತು ಗೊತ್ತಾ? ಸಾಕ್ಷಿ ಅವಳ ಮನೆಗೆ ಕದ್ದಿದ್ಲು. ನಾನು ಬರಲ್ಲ ಅಂದೆ. ಅವಳು ಬಿಟ್ಟೇ ಇಲ್ಲಮ್ಮ. ಬಾ 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 ಅಂತ ಪದೇ ಪದೇ ಹೇಳ್ತಾ ಇದ್ಲು. ನಾನೇನಂದೆ ಗೊತ್ತಾ? ನನ್ನ ಅಮ್ಮನ ಪರ್ಮಿಷನ್ ತೊಗೊಂಡು ಬರ್ತೀನಿ ಅಂದೆ. ಅಮ್ಮ, ಅವಳ ಮನೆಗೆ ಹೋಗ್ಲಮ್ಮ ಪ್ಲೀಸ್? ಆರ್ತಿ, ಏನಾಗಿದ್ಯಾ ನಿನಗೆ? ಅವನೇನೋ ಚಿಕ್ಕ ಹುಡುಗ ಕೇಳ್ತಾನೆ, ನೀನು ಹೂ ಅಂತಿದ್ಯಲ್ಲ. ನಾನು ಅದಕ್ಕೆ ಹೂ ಅಂದೆ? ಅಯ್ಯೋ ಅಮ್ಮ, ಎಲ್ಲ ಮರ್ತ್ಬಿಟ್ಯಾ? ತಿರ್ಗಾ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಾ? ಅದೇ ನೀನು ಒಳಗೆ ಹೋಗ್ಬಿಟ್ಟ. ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನಿನ್ನೆ ಸೂರ್ಯ ಬಂದು ಕರೆದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನೆ ಅವರಾಗೆ ಬಂದು ಕರೆದ್ರು, ನಾನು ಹೋಗ್ಲಿಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಏನು? ಏನ್ ಬೇಜಾರು ಮಾಡ್ಕೊತಾನೆ? ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು. ನಿನಗೆ ಎಷ್ಟೆಲ್ಲ ಬೇಜಾರು ಮಾಡಿಲ್ವಾ ಅವನು? ಹಾಗಲ್ಲಮ್ಮ, ಸೂರ್ಯ ಅವ್ರ ಮೇಲೆ ನನಗೆ ಎಷ್ಟೇ ಕೋಪ ಇದ್ರು ಅವ್ರು ಇವತ್ತಲ್ಲ ನಾಳೆ ಇಲ್ಲಿಗೆ ಬರ್ತಾರೆ. ನನಗೆ ನಾ ಮನೆಗೆ ಬಾ ಅಂತ ಕರೀತಾರೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡ ಹಾಗೆ ಅವ್ರು ನನ್ನ ಮನೆಗೆ ಬನ್ನಿ ಅಂತಲೂ ಕರೆದ್ರು. ನಾನು ಹೋಗೋಕ್ಕೂ ರೆಡಿ ಆಗಿದ್ದೆ. ಆದರೆ ನೀವು ಬೇರೆ ಮನೆ ಮಾಡುವಂಥ ಕಂಡೀಷನ್ ಹಾಕಿದ್ರಿ. ಒಬ್ರು ಹಾಗೆ ಹೊರಟೋದ್ರು. ನೀವು ಹಾಗೆ ಮಾತಾಡಬಾರ್ದಿತ್ತು ಅಮ್ಮ. ಯಾಕೆ ಹಾಗೆ ಮಾಡಬಾರ್ದಿತ್ತು? ಅವ್ನು ಕರೆದ ತಕ್ಷಣ ಅವನ ಜೊತೆ ನೀನು ಕಳ್ಸ್ಕೊಡ್ಬೇಕಾಗಿತ್ತಾ? ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀ ಸ್ವಲ್ಪ ಸುಮ್ಮನೆ ಇದ್ಬಿಡು ಆರ್ತಿ, ನಿನ್ಗೇನು ಗೊತ್ತಾಗಲ್ಲ. ಆರ್ತಿ, ನೀನ್ ಯಾವಾಗ್ಲೂ ಬೇರೆಯವ್ರ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ನಿನ್ ಬಗ್ಗೆ ನೀನ್ ಯೋಚನೆನೇ ಮಾಡೋದೇ ಇಲ್ಲ. ನಿನ್ ಭವಿಷ್ಯದ ಬಗ್ಗೆನೂ ಯೋಚನೆ ಯಾರಾದ್ರೂ ಮಾಡ್ಲೇಬೇಕಲ್ವಾ? ಗಂಡನ ಜೊತೆ ಇರೋದು ನನ್ನ ಭವಿಷ್ಯ ಅಲ್ವಾ ಅಮ್ಮ? ಮನೆಯವ್ರು ಮಾತು ಕಟ್ಕೊಂಡು ಹೆಂಡತಿನ ಹೊರಗಾಕೋ ಗಂಡನ ಜೊತೆ ಏನೇ ಭವಿಷ್ಯ ಇದೆ ನಿನ್ಗೆ? ಆದ್ರೆ ಅವ್ರು ನಿನ್ನೆ ಮಾತಾಡಿದ ರೀತಿ ನೋಡಿದ್ರೆ ಅವ್ರು ತಪ್ಪಾರ್ಥಾಗಿ ಕರಿಯೋಕ್ ಬಂದಿದ್ರು ಅಂತ ಅನ್ಸ್ತು. ಇರ್ಬಹುದು, ಆದ್ರೆ ನಾಳೆ ಇನ್ಯಾವುದೋ ಕಾರಣಕ್ಕೆ ಮತ್ತೆ ನಿನ್ನ ಮನೆಯಿಂದ ಹೊರಗಾಕಲ್ಲ ಅಂತ ಏನ್ ಗ್ಯಾರಂಟಿ? ಹೇಳು, ಗ್ಯಾರಂಟಿ ಇದೆಯಾ? ಹಾಗೇನಾದ್ರೂ ಇದ್ರೆ ನಾನೇ ಈ ಕೂಡ್ಲೆ ನಿನ್ನ ಆ ಮನೆಗೆ ಬಿಟ್ಟು ಬರ್ತೀನಿ. ನನಗೆ ನಿನ್ ಕ್ಷೇಮ ಮುಖ್ಯ ಕಣೆ. ನೀನು ಸೂರ್ಯ ಮೊದಲು ಎಷ್ಟು ಚೆನ್ನಾಗಿದ್ರಿ. ನಿಮಗೆ ತೊಂದರೆ ಆಗಿದ್ದೆ ಆ ಮನೆಯವರಿಂದ, ಜಾಯಿಂಟ್ ಫ್ಯಾಮಿಲಿಯಿಂದ. ಸೂರ್ಯನ ಅಣ್ಣ, ಅತ್ತಿಗೆ, ರಾಕಿ ಜೊತೆಲಿ ಇಲ್ದೆ ಹೋಗಿದ್ರೆ, ಆ ವೇದಿಕಾ ಬರ್ದೇ ಹೋಗಿದ್ರೆ ನಿಮ್ಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ.
ನೀನು ಸೂರ್ಯ ಮಕ್ಕಳು ಚೆನ್ನಾಗಿರ್ಬೋದಿತ್ತು ತಾನೆ. ಅದು ನಿಜಾನೇ. ವೇದಿಕನ್ ಪ್ರಾಬ್ಲಮ್ ಆಗದೆ ಇದ್ದಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ತಾ ಇದ್ವಿ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ಬೇರೆ ಮನೆ ಮಾಡಿ, ಇಲ್ಲಾಂದ್ರೆ ನಾನು ಕಳ್ಸಲ್ಲ ಅಂತ. ಆದ್ರೆ ಅವ್ರು ಬೇರೆ ಮನೆ ಮಾಡಕ್ ಒಪ್ಪದೆ ಇಲ್ಲಿಗೆ ಬರ್ತಾ ಇದ್ರೆ ಅವ್ರಿಗೆ ನಿನ್ಮೇಲೆ ಪ್ರೀತಿ ಇರೋದು ನಿಜ ಆದ್ರೆ ಖಂಡಿತ ಬೇರೆ ಮನೆ ಮಾಡಿ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ. ಅವರಿಗೋಸ್ಕರ ಆ ಮನೇಲಿ ಎಷ್ಟೊಂದೆಲ್ಲ ಸಹಿಸ್ಕೊಂಡಿದ್ಯಾ ನೀನು. ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಅವನಿಗೆ? ಅವ್ರು ಬರ್ದೇ ಇದ್ರೆ ಬೇಡ ಬಿಡು. ನೀನ್ ಮೊದ್ಲಿನ ಹಾಗೆ ಇದ್ಬಿಡು. ಶಶಾಂಕ್ ನಿನ್ನನ್ನು ಬಿಟ್ಟು ಹೋದಾಗಿದ್ಯಲ್ಲ ಹಾಗೆ.